ಗುನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ದೇಶವನ್ನ ಸ್ಟ್ರಾಂಗ್ ಮಾಡಲು ಮೋದಿ ಬಿಗ್ ಪ್ಲಾನ್. 30 ರೂಪಾಯಿಗೆ $1 ಸಿಗೋ ಕಾಲ ಬರುತ್ತಾ? ಅದಕ್ಕೆ ಮೋದಿ ಕೈಯಲ್ಲಿರೋ 7 ಸೂಪರ್ ಐಡಿಯಾಗಳೇನು? ಇಂಡಿಯಾ ಸೂಪರ್ ಪವರ್ ರಾಷ್ಟ್ರ ಯಾವಾಗುತ್ತೆ? ಇದೇ ಹೊತ್ತಿನ ವಿಶೇಷ ಡಾಲರ್ಗೆ ಗುನ್ನ. ಅಮೆರಿಕ ಅಂದ್ರೆ ಪವರ್, ಅಮೆರಿಕನ್ ಡಾಲರ್ ಅಂದ್ರೆ ಇನ್ನೂ ಪವರ್. ಆದ್ರೆ ಅದೇ ಪವರ್ಫುಲ್ ಅಮೆರಿಕನ್ ಡಾಲರ್ ಮುಂದೆ ನಮ್ಮ ರೂಪಾಯಿಯನ್ನ ಸ್ಟ್ರಾಂಗ್ ಮಾಡಲು ಮೋದಿ ಹೊರಟಿದ್ದಾರೆ. ಹಾಗಾದ್ರೆ ಮೋದಿ ತಮ್ಮ ಯುಗದಲ್ಲಿ ರೂಪಾಯಿ ಸ್ಟ್ರಾಂಗ್ ಮಾಡಲು ಏನೇನ್ ಪ್ಲಾನ್ ಮಾಡಿದ್ದಾರೆ? 2030ಕ್ಕೆ ಭಾರತದ ಆರ್ಥಿಕತೆ 3 ಪಟ್ಟು ಹೆಚ್ಚಾಗುತ್ತಾ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಮೋದಿ ಮೇಲಿದೆ ಸಖತ್ ಎಕ್ಸ್ಪೆಕ್ಟೇಷನ್. ಮೋದಿ ಮಾಡ್ತಾರ ರೂಪಾಯಿ ಮ್ಯಾಜಿಕ್. ಭಾರತದಲ್ಲಿ ಮೋದಿ ಯುಗ ಆರಂಭವಾಗಿ ಬರೋಬ್ಬರಿ 3 ವರ್ಷವಾಗ್ತಾ ಬಂತು. 3 ವರ್ಷದಲ್ಲಿ ಮೋದಿ ಮಾಡಿದ ಮೇಜರ್ ಸರ್ಜರಿ ಅಂದ್ರೆ ನೋಟ್ ಬ್ಯಾನ್. ಅದನ್ನ ಜನ ಒಪ್ಪಿಕೊಂಡ್ರ ಬಿಟ್ರ ಅನ್ನೋದು ಸೆಕೆಂಡರಿ. ಆದ್ರೆ ಮೋದಿ ಮೇಲೆ ಜನಕ್ಕೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಮೋದಿ ಇಂಡಿಯನ್ ಎಕಾನಮಿ ರಾಕೆಟ್ ವೇಗದಲ್ಲಿ ಬೆಳೆಯಲು ಏನಾದ್ರೂ ಮ್ಯಾಜಿಕ್ ಮಾಡ್ತಾರಾ ಅಂತಾನು ಜನ ಬೇಜಾನ್ ಕುತೂಹಲದಿಂದ ಕಾಯ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ಇಂಡಿಯನ್ ಎಕಾನಮಿ ಸ್ಟ್ರಾಂಗ್ ಆದ್ರೆ ಇಂಡಿಯಾ ಸ್ಟ್ರಾಂಗ್ ಆಗುತ್ತೆ. ಇಂಡಿಯನ್ ರುಪಿ ಡಾಲರ್ ಎದುರು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಅದಕ್ಕೆ ಮೋದಿ ರೂಪಾಯಿಯನ್ನ ಶತಾಯ ಗತಾಯ ಸ್ಟ್ರಾಂಗ್ ಮಾಡಬೇಕು, ಡಾಲರ್ಗೆ ಗುನ್ನ ಹೊಡಿಬೇಕು ಅಂತ ಇಂಡಿಯನ್ ಎಕಾನಮಿಯನ್ನ ಬೂಸ್ಟ್ ಮಾಡ್ತಾ ಇರೋದು. 2022ನೇ ಇಸವಿಯ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶಗಳ ಮುಂಚೂಣಿಯಲ್ಲಿರಬೇಕು. ಅದಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡಿ ಅಂತ ಅಧಿಕಾರಿಗಳನ್ನ ಬೆಂಡೆತ್ತಾ ಇರುವುದು. ಆದ್ರೆ ಅದು ಖಂಡಿತ ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಮನಮೋಹನ್ ಸಿಂಗ್ರನ್ನ ಟೀಕಿಸಿದ್ರು ಮೋದಿ. ಭಾರತದ ರೂಪಾಯಿ ಅಮೆರಿಕದ ಡಾಲರ್ ಎದುರು 2013ರ ಜುಲೈ ಆಗಸ್ಟ್ ತಿಂಗಳಲ್ಲಿ 68 ರೂಪಾಯಿ 75 ಪೈಸೆಗೆ ಕುಸಿದಿತ್ತು. ಅಂದ್ರೆ $1 ಬೇಕು ಅಂದ್ರೆ 68 ರೂಪಾಯಿ 75 ಪೈಸೆ ಕೊಡಬೇಕಾಗಿತ್ತು. ಯುಪಿಎ ಸರ್ಕಾರದ ಅವಧಿಯಲ್ಲಿ ದೇಶದ ಖ್ಯಾತ ಆರ್ಥಿಕ ತಜ್ಞರೆನಿಸಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾದ್ರೂ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನ ತಡೆಯೋಕೆ ಸಾಧ್ಯವಾಗಿರಲಿಲ್ಲ. ಆಗ ಮೋದಿ ಮನಮೋಹನ್ ಸಿಂಗ್ರನ್ನ ತೀವ್ರವಾಗಿ ಟೀಕಿಸಿದ್ರು. ಅಂದ್ರೆ ಡಾಲರ್ ಎದುರು ರೂಪಾಯಿ ತೀವ್ರ ಕುಸಿತಕ್ಕೆ ಮನಮೋಹನ್ ಸಿಂಗ್ ಮತ್ತು ಯುಪಿಎ ಸರ್ಕಾರದ ತಪ್ಪು ಆರ್ಥಿಕ ನೀತಿಗಳೇ ಕಾರಣ ಅಂತ ಬ್ಯಾನ್ ಬಜಾಯಿಸಿದ್ರು ಮೋದಿ. ಹೇಳಬೇಕು ಅಂದ್ರೆ ಮೋದಿ ಆಗಿನ್ನೂ ಪ್ರಧಾನಿ ಅಭ್ಯರ್ಥಿಯಾಗಲು ಟ್ರೈ ಮಾಡ್ತಿದ್ರು ಅಷ್ಟೇ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಧಾನಿ ಕ್ಯಾಂಡಿಡೇಟ್ ಆಗಿ ಬಿಂಬಿಸಿಕೊಳ್ತಾ ಇದ್ರು. ಮೋದಿ ಮುಂದೆ ಇದೆ ಬಿಗ್ ಸವಾಲ್. ಯುಪಿಎಗೆ ಟೀಕಿಸಿದ್ದ ಮೋದಿ ಈಗ ಏನ್ ಮಾಡ್ತಾರೆ? ಇನ್ನೊಂದು ವಿಷಯ ಅಂದ್ರೆ ಯುಪಿಎ ಅವಧಿಯಲ್ಲಿ ಡಾಲರ್ ಎದುರು ರೂಪಾಯಿ ತೀವ್ರ ಕುಸಿದಿದ್ದನ್ನೇ 2014ರ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಚಾರ ಮಾಡುವುದಕ್ಕೆ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ರು ಮೋದಿ. ಯುಪಿಎ ಅಧಿಕಾರಕ್ಕೆ ಬಂದಾಗ ಅಂದ್ರೆ 2004ರಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 45 ರೂಪಾಯಿ 28 ಪೈಸೆ ಇತ್ತು. ಆದ್ರೆ 2013ರ ಜುಲೈ ಆಗಸ್ಟ್ ತಿಂಗಳಿಗೆ 68 ರೂಪಾಯಿ 75 ಪೈಸೆಗೆ ಕುಸಿದಿತ್ತು ಅಂತ ಅಂದು ಟೀಕಿಸಿದ್ದ ನರೇಂದ್ರ ಮೋದಿ ಈಗ ದೇಶದ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನರೇಂದ್ರ ಮೋದಿಗೆ ಡಾಲರ್ ಎದುರು ರೂಪಾಯಿಯನ್ನ ಬಲಿಷ್ಠಗೊಳಿಸುವ ಜವಾಬ್ದಾರಿ ಮತ್ತು ಸವಾಲು ಎರಡೂ ಇದೆ.
ಮೋದಿ ಸರ್ಕಾರದ ಆರ್ಥಿಕ ನೀತಿಗಳ ಟಾರ್ಗೆಟ್ ಡಾಲರ್ ಎದುರು ರೂಪಾಯಿಯನ್ನ ಸ್ಟ್ರಾಂಗ್ ಮಾಡುವುದು. ಅಂದ್ರೆ ಭಾರತದ ಪ್ರಬಲ ರೂಪಾಯಿ ಪ್ರಬಲ ಆರ್ಥಿಕತೆಯನ್ನ ಬಿಂಬಿಸುತ್ತೆ. ದುರ್ಬಲ ರೂಪಾಯಿ ನಮ್ಮ ಅಗತ್ಯಗಳನ್ನ ನಾವೇ ಪೂರೈಸಿಕೊಳ್ಳಲು ಆಗದ ಸ್ಥಿತಿಯನ್ನ ಬಿಂಬಿಸುತ್ತೆ ಅನ್ನುವುದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಂಬಿಕೆ ಇಟ್ಟಿದ್ದಾರೆ. ಹಾಗಾಗಿಯೇ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರೂಪಾಯಿ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಿದೆ. 2017ರ ಏಪ್ರಿಲ್ 24ರ ಸೋಮವಾರ ಡಾಲರ್ ಎದುರು ರೂಪಾಯಿ ಮೌಲ್ಯ 65 ರೂಪಾಯಿ 15 ಪೈಸೆ ಇತ್ತು. Rupee has become slightly stronger, which is a very good sign. When the oil price came down, everybody in India expected that we will lose our employment in the Gulf, which sends huge amount of foreign exchange. The value of the Indian rupee is dependent on the deficit between exports and imports. So we were able to weather that storm and maintain our earnings from abroad. At the same time, the dollar also became slightly weak for various other reasons. Therefore, there is a slight strengthening of the Indian rupee, which has to do with international reasons, international economy and other reasons. ಡಾಲರ್ ಎದುರು ಚೇತರಿಕೆಯಾಗುತ್ತಾ ರೂಪಾಯಿ. 30 ರೂಪಾಯಿಗೆ $1 ಖರೀದಿ ಸಾಧ್ಯವಾಗುತ್ತಾ? ಎಸ್, ಇದು $1,000,000 ಪ್ರಶ್ನೆ. ಆಕ್ಚುಲಿ ಭಾರತ ವಿಶ್ವದಲ್ಲೇ ಅತ್ಯಂತ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಬೆಳೆಯಬೇಕು ಅನ್ನೋದು ಮೋದಿ ಕನಸು. ಹಾಗಾಗಬೇಕಾದ್ರೆ ಡಾಲರ್ ಎದುರು ರೂಪಾಯಿ ಚೇತರಿಕೆಯಾಗಬೇಕು. 30 ರೂಪಾಯಿಗೆ $1 ಖರೀದಿ ಸಾಧ್ಯವಾಗುವ ಪರಿಸ್ಥಿತಿ ನಿರ್ಮಾಣವಾಗಬೇಕು. ಅಂದ್ರೆ ಈಗ 65 ರೂಪಾಯಿಗೆ $1 ಖರೀದಿ ಮಾಡ್ತಿದ್ದೇವೆ. ಇದೇ 65 ರೂಪಾಯಿ ಹಣದಲ್ಲೇ $2 ಖರೀದಿಸುವ ಶಕ್ತಿ ಭಾರತದ ರೂಪಾಯಿಗೆ ಬರಬೇಕು. ಆಗ ಭಾರತ ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುತ್ತೆ. ಆದ್ರೆ ಅದು ಅಷ್ಟು ಸುಲಭಕ್ಕೆ ಸಾಧ್ಯವಿಲ್ಲ. The rupee alone cannot become so strong. It means the American dollar must decline all over the world. We cannot expect that to happen. Therefore, even if the rupee becomes 60 to $1, I'll be very happy. It shows we have a very strong, healthy currency. But 30 to $1 seems very unlikely. ಪ್ರಿಯ ವೀಕ್ಷಕರೇ, ಸಾಧ್ಯವಿಲ್ಲ ಅಂತ ಸುಮ್ಮನೆ ಕೂತ್ರೆ ಯಾವುದೂ ಸಾಧ್ಯ ಇಲ್ಲ. ಕೈ ಕೆಸರಾದ್ರೆ ತಾನೇ ಬಾಯಿ ಮೊಸರಾಗುವುದು. ಹಾಗಾಗಿಯೇ ಮೋದಿ ಇಂಡಿಯನ್ ಎಕಾನಮಿಯನ್ನ ಸ್ಟ್ರಾಂಗ್ ಮಾಡಲು ಟ್ರೈ ಮಾಡ್ತಿರುವುದು. ತಮ್ಮ ಅಧಿಕಾರದ ಅವಧಿಯಲ್ಲೇ ತಮ್ಮ ಯುಗದಲ್ಲೇ ಡಾಲರ್ಗೆ ಗುನ್ನ ಹೊಡೆದು ರೂಪಾಯಿಯನ್ನ ಸ್ಟ್ರಾಂಗ್ ಮಾಡಬೇಕು ಅಂತಾನೆ ಮೋದಿ ದೇಶದ ಅಭಿವೃದ್ಧಿಗೆ ವೇಗ ನೀಡಿರುವುದು. ಡಾಲರ್ ಎದುರು ದೇಶದ ರೂಪಾಯಿ ಮೌಲ್ಯವನ್ನ ಹೆಚ್ಚಿಸಲು ಮೋದಿ ಬಳಿ ಇರೋ ಪ್ಲಾನ್ ಏನು ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಡಾಲರ್ ಎದುರು ದೇಶದ ರೂಪಾಯಿ ಮೌಲ್ಯವನ್ನ ಹೆಚ್ಚಿಸಲು ಮೋದಿ ಬಳಿ ಇರೋ ಐಡಿಯಾಗಳು ಯಾವುವು? ಅವನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ರೂಪಾಯಿ ಸ್ಟ್ರಾಂಗ್ ಆಗುತ್ತಾ? ಬನ್ನಿ ನೋಡೋಣ. ಪ್ರಧಾನಿ ಮೋದಿ ರೂಪಾಯಿಯನ್ನ ಸ್ಟ್ರಾಂಗ್ ಮಾಡಲು ಆರ್ಥಿಕ ಅಭಿವೃದ್ಧಿಗೆ ರಾಕೆಟ್ ವೇಗ ನೀಡಲು ಪ್ಲಾನ್ ಮಾಡಿದ್ದಾರೆ. 2022ಕ್ಕೆ ಭಾರತ ಜಗತ್ತಿನ ಮುಂದುವರಿದ ದೇಶಗಳ ಸಾಲಲ್ಲಿ ನಿಲ್ಲಬೇಕು ಅನ್ನೋದು ಮೋದಿ ಬಿಗ್ಗೆಸ್ಟ್ ಕನಸು. ಅದಕ್ಕಾಗಿ ಅವರು ಒಂದು ಟೀಮ್ ಮಾಡಿಕೊಂಡು ದುಡಿಯುತ್ತಿದ್ದಾರೆ. ಆದರೆ ರೂಪಾಯಿಯನ್ನ ಡಾಲರ್ ಎದುರು ಸ್ಟ್ರಾಂಗ್ ಮಾಡುವುದು ನಿಜಕ್ಕೂ ಟಫ್ ಜಾಬ್. ರೂಪಾಯಿ ಸ್ಟ್ರಾಂಗ್ ಆಗಲು ಏನು ಮಾಡಬೇಕು? ಮೋದಿ ಬಳಿ ಇದೆಯಾ ಸೂಪರ್ ಐಡಿಯಾ? ಎಸ್, ಮೋದಿ ಸರ್ಕಾರದ ಬಳಿ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ಸ್ಟ್ರಾಂಗ್ ಮಾಡೋ ಐಡಿಯಾಗಳಿವೆ. ಆ ಐಡಿಯಾಗಳನ್ನ ಈಗಾಗಲೇ ನೇರವಾಗಿ ಮತ್ತು ಪರೋಕ್ಷವಾಗಿ ಜಾರಿಗೊಳಿಸಲಾಗಿದೆ. ಅದಕ್ಕಾಗಿ ಅನೇಕ ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ಆ ಯೋಜನೆಗಳು ಜಾರಿಯಾಗ್ತಿವೆ.
ಆ ಯೋಜನೆಗಳೆಲ್ಲ ಪೂರ್ತಿಯಾಗಿ ಜಾರಿಯಾದ್ರೆ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಇನ್ನಷ್ಟು ಸ್ಟ್ರಾಂಗ್ ಆಗಬಹುದು. ಆದ್ರೆ ಯಾವ ರೇಂಜ್ಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆಗುತ್ತೆ ಅನ್ನುವುದನ್ನ ಈಗಲೇ ಹೇಳಲು ಸಾಧ್ಯವಿಲ್ಲ. ಆದ್ರೆ ಮೋದಿ ಅಮೆರಿಕದ ಡಾಲರ್ ಎದುರು ರೂಪಾಯಿಯನ್ನ ಸ್ಟ್ರಾಂಗ್ ಮಾಡಲು ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಏನು ಆ ಕಠಿಣ ಕ್ರಮಗಳು? ಕಠಿಣ ಕ್ರಮ 1, ಯುವ ಜನತೆಗೆ ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 15ರಿಂದ 35 ವರ್ಷದೊಳಗಿನ ಜನಸಂಖ್ಯೆಯೇ 34%. ಆ ಯುವ ಜನರಿಗೆ ಸೂಕ್ತ ವಿದ್ಯಾಭ್ಯಾಸ ನೀಡಿ ಉದ್ಯೋಗಿಗಳನ್ನಾಗಿ ಮಾಡಬೇಕು. ಸಾಮಾನ್ಯ ಪದವಿ ಕೋರ್ಸ್ಗಳನ್ನ ಪಡೆಯುವುದರಿಂದ ಯುವ ಜನತೆಗೆ ಉದ್ಯೋಗ ಸಿಗುವುದಿಲ್ಲ. ಯುವ ಜನತೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ವ್ಯಕ್ತಿಗಳಾಗಬೇಕು. ಅದಕ್ಕಾಗಿಯೇ ಮೋದಿ ಸ್ಕಿಲ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಕಠಿಣ ಕ್ರಮ 2, ಉದ್ಯಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ. ಮೋದಿ ಸರ್ಕಾರ ಉದ್ಯಮಗಳಲ್ಲಿನ ಹೂಡಿಕೆಯನ್ನ ಆಕರ್ಷಿಸಲು ಪ್ಲಾನ್ ಮಾಡುತ್ತಿದೆ. ಜೊತೆಗೆ ಹಳೆಯ ಮತ್ತು ಉದ್ಯಮ ನಡೆಸಲು ಅಡ್ಡಿಯಾಗಿರುವ ಬ್ರಿಟಿಷ್ ಕಾಲದ ಕಾನೂನು ನಿಯಮಗಳನ್ನೇ ರದ್ದುಪಡಿಸುವ ತೀರ್ಮಾನವನ್ನ ಮೋದಿ ಸರ್ಕಾರ ಕೈಗೊಂಡಿದೆ. ಕಠಿಣ ಕ್ರಮ 3, ಗರಿಷ್ಠ ಉದ್ಯೋಗಾವಕಾಶ, ಕನಿಷ್ಠ ನಿರುದ್ಯೋಗ ಸ್ಥಿತಿ. ಭಾರತ ವಿಶ್ವದಲ್ಲೇ 2ನೇ ಅತಿದೊಡ್ಡ ಜನಸಂಖ್ಯೆ ಹೊಂದಿರೋ ರಾಷ್ಟ್ರ. ಆದರೆ ಆ ಜನಸಂಖ್ಯೆಯನ್ನ ದೇಶದ ಅಭಿವೃದ್ಧಿಗೆ ಸಮರ್ಥವಾಗಿ ಬಳಕೆ ಮಾಡಬೇಕು. ಎಲ್ಲ ಜನರಿಗೂ ಸೂಕ್ತ ಉದ್ಯೋಗಾವಕಾಶ ಸಿಗುವಂತೆ ಮಾಡಬೇಕು. ದೇಶದಲ್ಲಿ ಕನಿಷ್ಠ ನಿರುದ್ಯೋಗದ ಸ್ಥಿತಿ ಇರಬೇಕು. ಜನರಿಗೆ ಉದ್ಯೋಗಾವಕಾಶ ಸಿಕ್ಕಿ ಸಂಬಳ ಸಿಕ್ಕರೆ ಜನರ ಖರೀದಿ ಸಾಮರ್ಥ್ಯ ಹೆಚ್ಚುತ್ತೆ. ದುಡಿಮೆಯಿಂದ ಬಂದ ಹಣವನ್ನ ಖರೀದಿಗೆ ಬಳಸ್ತಾರೆ. ವಸ್ತುಗಳ ಖರೀದಿಯಿಂದ ಆ ವಸ್ತುಗಳಿಗೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಇದೊಂದು ಆರ್ಥಿಕತೆಯ ಚಕ್ರ ಇದ್ದಂತೆ. ಕಠಿಣ ಕ್ರಮ 4, ಕೃಷಿ, ಕೈಗಾರಿಕೆ, ಸೇವಾ ರಂಗದಲ್ಲಿ ಹೆಚ್ಚಿನ ಉತ್ಪಾದನೆ. ದೇಶದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ರಂಗದಲ್ಲಿನ ಉತ್ಪಾದನೆಯನ್ನ ಹೆಚ್ಚಿಸಬೇಕು. ಕೃಷಿ ರಂಗದಲ್ಲಿ ರೈತರ ಆದಾಯವನ್ನ 2022ರ ಒಳಗೆ ಡಬಲ್ ಮಾಡಬೇಕು ಅನ್ನುವುದು ಮೋದಿ ಸರ್ಕಾರದ ಗುರಿ. ಹಾಗಾಗಿ ರೈತರ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಲು ಕೃಷಿ ಸಿಂಚಯಿ ಯೋಜನೆಯನ್ನ ಜಾರಿಗೆ ತಂದಿದೆ. ಕೈಗಾರಿಕಾ ಉತ್ಪಾದನೆಯನ್ನ ಹೆಚ್ಚಿಸಿ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು. ಹೆಚ್ಚಿನ ಕೃಷಿ ಮತ್ತು ಕೈಗಾರಿಕಾ ಉತ್ಪನ್ನಗಳನ್ನ ವಿದೇಶಕ್ಕೆ ರಫ್ತು ಮಾಡುವಂತಹ ಸ್ಥಿತಿ ನಿರ್ಮಾಣ ಮಾಡಬೇಕು. ಚೀನಾ ದೇಶ ಇವತ್ತು ಕೃಷಿ ಮತ್ತು ಕೈಗಾರಿಕೆ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂದಿದೆ. ಅದರಿಂದಾಗಿ ಚೀನಾ ದೇಶ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಯ ದೇಶವಾಗಿದೆ. ತಯಾರಿಕಾ ರಂಗದಲ್ಲೇ ಚೀನಾವನ್ನ ಭಾರತ ಹಿಂದೆಕ್ಕಬೇಕು ಅನ್ನೋದು ಮೋದಿ ಗುರಿ. ಕಠಿಣ ಕ್ರಮ 5, ಹೆಚ್ಚಿನ ವಿದೇಶಿ ರಫ್ತು, ಕಡಿಮೆ ಆಮದು. ವಿದೇಶಿಗಳಿಗೆ ಭಾರತದಿಂದ ಹೆಚ್ಚೆಚ್ಚು ಉತ್ಪನ್ನಗಳನ್ನ ರಫ್ತು ಮಾಡಬೇಕು. ಅದರಿಂದ ಭಾರತಕ್ಕೆ ವಿದೇಶಿ ವಿನಿಮಯ ಸಿಗುತ್ತೆ. ವಿದೇಶದಿಂದ ಭಾರತಕ್ಕೆ ಹಣ ಹರಿದು ಬರುತ್ತೆ. ಹಾಗೆ ಭಾರತ ವಿದೇಶಗಳಿಂದ ಕಡಿಮೆ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಬೇಕು. ನಮ್ಮ ದೇಶ ತೈಲ ಉತ್ಪನ್ನ, ಚಿನ್ನ, ಕಲ್ಲಿದ್ದಲನ್ನ ಹೆಚ್ಚು ಆಮದು ಮಾಡಿಕೊಳ್ತಿದೆ. ಅದರಿಂದ ಆಮದು ವೆಚ್ಚ ಹೆಚ್ಚಾಗ್ತಿದೆ. ತೈಲೋತ್ಪನ್ನ ಆಮದು ಕಡಿಮೆ ಮಾಡಲು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಉತ್ಪಾದನೆಯನ್ನ ದೇಶದಲ್ಲಿ ಹೆಚ್ಚಿಸಬೇಕು. ಭಾರತಕ್ಕೆ ಆಮದಾಗೋ 2ನೇ ಅತಿದೊಡ್ಡ ಉತ್ಪನ್ನ ಅಂದ್ರೆ ಚಿನ್ನ. ಚಿನ್ನದ ಆಮದನ್ನ ಭಾರಿ ಪ್ರಮಾಣದಲ್ಲಿ ನಿಯಂತ್ರಿಸಬೇಕು. ಅದಕ್ಕಾಗಿ ಕೇಂದ್ರ ಸರ್ಕಾರ ಚಿನ್ನದ ಆಮದಿನ ಮೇಲೆ ಪ್ರತಿ ವರ್ಷ ಸುಂಕ ಹೆಚ್ಚಿಸುತ್ತಿದೆ. ಕಠಿಣ ಕ್ರಮ 6, ಸುಭದ್ರ ರಾಜಕೀಯ ವಾತಾವರಣ, ಅಸ್ಥಿರ ಸರ್ಕಾರಗಳ ಅಂತ್ಯ. ದೇಶದಲ್ಲಿ ಸುಭದ್ರ ರಾಜಕೀಯ ವಾತಾವರಣ ಇದ್ರೆ ವಿದೇಶಿ ಬಂಡವಾಳಗಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದೆ ಬರ್ತಾರೆ. ಅಸ್ಥಿರ ರಾಜಕೀಯ ಪರಿಸ್ಥಿತಿ ಮತ್ತು ಪದೇ ಪದೇ ಸರ್ಕಾರಗಳು ಬದಲಾಗುವುದರಿಂದ ಸರ್ಕಾರದ ನೀತಿಗಳು ಬದಲಾಗ್ತಾನೆ ಇರುತ್ತವೆ. ಇಂಥ ಸ್ಥಿತಿಯಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡಲು ಬಯಸುವುದಿಲ್ಲ.
ಹಣದ ಹೂಡಿಕೆಯೇ ಇಲ್ಲದೆ ಉದ್ಯೋಗ ಸೃಷ್ಟಿಯಾಗಲ್ಲ. ಹಾಗಾಗಿ ಸುಭದ್ರ ಹಾಗೂ ಸುಸ್ಥಿರ ಸರ್ಕಾರ ಅಗತ್ಯ. ಕಠಿಣ ಕ್ರಮ 7. ಗರಿಷ್ಠ ಉದ್ಯೋಗಾವಕಾಶ, ಕನಿಷ್ಠ ನಿರುದ್ಯೋಗ ಸ್ಥಿತಿ. ವಿದೇಶಿ ಬಂಡವಾಳದ ಆಕರ್ಷಣೆ ಹಾಗೂ ವಿತ್ತೀಯ ಕೊರತೆಯನ್ನ ತಗ್ಗಿಸಬೇಕು. ಭಾರತದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಗೆ ವಿದೇಶಿ ಬಂಡವಾಳದ ಆಕರ್ಷಣೆ ಸಖತ್ ಇಂಪಾರ್ಟೆಂಟ್. ವಿದೇಶದಿಂದ ಬಂಡವಾಳ ಭಾರತಕ್ಕೆ ಹರಿದು ಬಂದ್ರೆ ಭಾರತದಲ್ಲಿ ಆ ಹಣವನ್ನ ಬಳಸಿಕೊಂಡು ಉದ್ಯೋಗಾವಕಾಶ ಸೃಷ್ಟಿಸಲು ಸಾಧ್ಯವಾಗುತ್ತೆ. 2017ರ ಮಾರ್ಚ್ ತಿಂಗಳೊಂದರಲ್ಲಿ $8.85 ಬಿಲಿಯನ್ ಹಣವನ್ನ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹೂಡಿಕೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಗಳಿಸುವುದಕ್ಕಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾ ಇದ್ರೆ ಅದನ್ನ ವಿತ್ತೀಯ ಕೊರತೆ ಅಂತ ಕರೀತಾರೆ. ಈಗ ನಮ್ಮ ದೇಶದ GDPಯಲ್ಲಿ 3.5% ವಿತ್ತೀಯ ಕೊರತೆ ಇದೆ. ಇದನ್ನ 2.5% ಇಳಿಸುವ ಗುರಿ ಮೋದಿ ಸರ್ಕಾರ ಹೊಂದಿದೆ. ಆ ದಿಕ್ಕಿನಲ್ಲೇ ಕೆಲಸ ಕೂಡ ಮಾಡ್ತಿದೆ. ಕಡಿಮೆ ಹಣದುಬ್ಬರ ಹಾಗೂ ತೈಲ ಆಮದಿಗೆ ಕಡಿಮೆ ವೆಚ್ಚದಿಂದ ವಿತ್ತೀಯ ಕೊರತೆ ಕಡಿಮೆಯಾಗುತ್ತೆ. ಇದರಿಂದಲೂ ಡಾಲರ್ ಎದುರು ರೂಪಾಯಿ ಪ್ರಬಲವಾಗುತ್ತೆ ಅನ್ನೋದು ಮೋದಿ ಪ್ಲಾನ್. ಕಳೆದ 4 ತಿಂಗಳಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಹೆಚ್ಚಾಗಿದೇಕೆ? ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಕಳೆದ 4 ತಿಂಗಳಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಸ್ವಲ್ಪ ಹೆಚ್ಚಾಗಿದೆ. ಆದರೆ ಹೇಗೆ ಹೆಚ್ಚಾಯಿತು? ಅದಕ್ಕೆ ಕಾರಣಗಳು ಏನು? ಬನ್ನಿ ನೋಡೋಣ. 4 ತಿಂಗಳಲ್ಲಿ 5% ವೃದ್ಧಿ. ಡಾಲರ್ ಎದುರು ರೂಪಾಯಿ ದುರ್ಬಲವಾಗುವುದನ್ನು ತಡೆಯಲು ಸರ್ಕಾರ ಅನೇಕ ಕ್ರಾಂತಿಕಾರಿ ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ಜಿಎಸ್ಟಿ ಜಾರಿ, ಡಿಜಿಟಲೀಕರಣ, ಉತ್ತಮ ಕಂಪನಿ ಆಡಳಿತ, ಉತ್ತಮ ಮೂಲಸೌಕರ್ಯ, ಅಧಿಕಾರಶಾಹಿಯ ವಿಳಂಬ ಧೋರಣೆ ನಿರ್ಮೂಲನದಂತಹ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ. ಇದೆಲ್ಲದರಿಂದಾಗಿ ಈ ವರ್ಷದ ಏಪ್ರಿಲ್ 13ರಂದು ಡಾಲರ್ ಎದುರು ರೂಪಾಯಿ ಮೌಲ್ಯ 64.41 ಇತ್ತು. ಅಂದ್ರೆ ಈ ವರ್ಷದ ಮೊದಲ 4 ತಿಂಗಳಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 5% ವೃದ್ಧಿಯಾಗಿದೆ ಅಂತ ಅರ್ಥಶಾಸ್ತ್ರಜ್ಞ ಗೌತಮ್ ಮುಖರ್ಜಿಯೇ ಹೇಳಿದ್ದಾರೆ. ಅಂದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಬಡ್ಡಿ ದರ ಇಳಿಕೆ ಮಾಡದೇ ಇದ್ರೆ ರೂಪಾಯಿ ಡಾಲರ್ ಎದುರು ಸ್ಟ್ರಾಂಗ್ ಆಗುವುದು ಮುಂದುವರಿಯಲಿದೆಯಂತೆ. ಜೊತೆಗೆ ಪ್ರಸ್ತುತ ಇರೋ ಟ್ರೆಂಡ್ ಮುಂದುವರೆದ್ರೆ ಭಾರತದ ರೂಪಾಯಿ ಡಾಲರ್ ಎದುರು 30 ರೂಪಾಯಿಗೆ ಚೇತರಿಕೆ ಆಗಬಹುದು ಅನ್ನೋದು ಒಂದು ಬೇಗ್ ಕನಸು. ಆದ್ರೆ ಇದು ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಆಗುವ ಕೆಲಸವಲ್ಲ. ಮುಂದಿನ 7 ರಿಂದ 12 ವರ್ಷ ಕಾಲಾವಕಾಶ ಬೇಕಂತೆ. ದೇಶದ ಜಿಡಿಪಿ ವಾರ್ಷಿಕ 8% ದರದಲ್ಲಿ ವೃದ್ಧಿಯಾಗುತ್ತಾ? 2030ಕ್ಕೆ 469 ಲಕ್ಷ ಕೋಟಿ ಆರ್ಥಿಕತೆಯ ದೇಶವಾಗುತ್ತಾ? ಈ ವರ್ಷದ ಜಿಡಿಪಿ ದರ 7.2%ರಷ್ಟಿದೆ. ಆದ್ರೆ ದೇಶದ ಜಿಡಿಪಿ 8% ದರದಲ್ಲಿ ಬೆಳವಣಿಗೆಯಾಗುವ ಗುರಿಯನ್ನ ಹೊಂದಲಾಗಿದೆ. ದೇಶದಲ್ಲಿ ರಾಜಕೀಯ ಸ್ಥಿರತೆಯೂ ಇದೆ. ಜೊತೆಗೆ 2030ರ ವೇಳೆಗೆ ಭಾರತ 469 ಲಕ್ಷ ಕೋಟಿ ರೂಪಾಯಿಯ ಆರ್ಥಿಕತೆಯ ದೇಶ ಆಗಬೇಕು ಅನ್ನುವ ಗುರಿಯನ್ನ ನೀತಿ ಆಯೋಗ ತನ್ನ ವಿಷನ್ ಪ್ಲಾನ್ನಲ್ಲಿ ಹೇಳಿದೆ. 2015-16ರಲ್ಲಿ ಭಾರತದ ಆರ್ಥಿಕತೆ 137 ಲಕ್ಷ ಕೋಟಿ ರೂಪಾಯಿ ಮಾತ್ರ. ಇದರ 3 ಪಟ್ಟು ಹೆಚ್ಚಿನ ಬೆಳವಣಿಗೆಯ ಗುರಿಯನ್ನ ಮುಂದಿನ 13 ವರ್ಷದೊಳಗೆ ಇಟ್ಟುಕೊಳ್ಳಲಾಗಿದೆ. ಅಂದ್ರೆ ಮುಂದಿನ 5 ವರ್ಷದಲ್ಲೇ ಭಾರತದ ಆರ್ಥಿಕತೆ ದ್ವಿಗುಣವಾಗುವ ಗುರಿಯನ್ನ ಹೊಂದಲಾಗಿದೆ. ಭಾರತದ ರೂಪಾಯಿ ಪ್ರಬಲವಾದ್ರೆ ತೈಲ ಮತ್ತು ಇತರ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳಬಹುದು. ವಿದೇಶಿ ಪ್ರಯಾಣ ಮಾಡುವವರಿಗೆ ಅನುಕೂಲವಾಗಲಿದೆ.
ಭಾರತದಲ್ಲಿ ಜನನ ಪ್ರಮಾಣ ಕಡಿಮೆಯಾಗ್ತಾ ಇರುವುದರಿಂದ ಜನರ ತಲಾ ಆದಾಯವೂ ವೃದ್ಧಿಯಾಗಲಿದೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಡಾಲರ್ ಎದುರು ರೂಪಾಯಿ ಸ್ಟ್ರಾಂಗ್ ಆಗಲಿದೆ. ಆ ಮೂಲಕ ಇಂಡಿಯಾ ಸ್ಟ್ರಾಂಗ್ ಆಗಲಿದೆ. ಅದೇ ತಾನೇ ಮೋದಿ ಗುರಿ. ಮೋದಿ ಕನಸು, ಮೋದಿ ವಿಷನ್ ಸಖತ್ ದೊಡ್ಡದಿದೆ. ಡಾಲರ್ ಎದುರು ರೂಪಾಯಿಯನ್ನ ಸ್ಟ್ರಾಂಗ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಶರವೇಗದಲ್ಲಿ ಆರ್ಥಿಕ ಅಭಿವೃದ್ಧಿ ಆದ್ರೆ ಅದೇನ್ ಕಷ್ಟವಲ್ಲ. ಆದ್ರೆ ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ಕೊಳ್ಳೋ ಸ್ಪೀಡ್ನಲ್ಲೇನೂ ಇಲ್ಲ ಅನ್ನೋದು ನಿಜ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.